ಕ್ರಾಂತಿ ಜ್ಯೋತಿ ಯಾತ್ರೆಗೆ ಭವ್ಯ ಗೌರವ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತಿಯ ಅಂಗವಾಗಿ ನಂದಗಡದಿಂದ ಧಾರವಾಡದ ರಾಯನ ವೃತ್ತದವರೆಗೆ ನಡೆದ ಕ್ರಾಂತಿ ಜ್ಯೋತಿ ಯಾತ್ರೆಯಲ್ಲಿ ಭಕ್ತರು ಹಾಗೂ ಸಮಾಜದ ಮುಖಂಡರು ಉತ್ಸಾಹದಿಂದ ಭಾಗವಹಿಸಿದ್ದರು. ಮಲ್ಲಪ್ಪ ಪೂಜಾರಿರವರು ತಂದ ಕ್ರಾಂತಿ ಜ್ಯೋತಿ ಯಾತ್ರೆಯಲ್ಲಿ ಭಾಗವಹಿಸಿದ ಗಣ್ಯರು ಧಾರವಾಡದ ರಾಯನ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವವನ್ನ ಸಲ್ಲಿಸಿದರು. ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಕಿತ್ತೂರು ಸಂಸ್ಥಾನದ ವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣನವರ ತ್ಯಾಗ, ಶೌರ್ಯ ಮತ್ತು ಸ್ವಾಮಿ ನಿಷ್ಠೆ ಇಂದಿನ ಪೀಳಿಗೆಗೂ ಸದಾ ಸ್ಫೂರ್ತಿಯಾಗಿದೆ ಎಂದು ಈ ಸಂದರ್ಭದಲ್ಲಿ ಸ್ಮರಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಪ್ರಕಾಶ್ ಕಿತ್ತೂರ್, ರಾವಪ್ಪ ಐರಾನಿ, ಮಂಜುನಾಥ್ ಇಂಗಳಹಳ್ಳಿ, ರಾಜೇಶ್ವರಿ ಸಾಲ್ಗಟ್ಟಿ, ಮಂಜುನಾಥ್ ನಡಟ್ಟಿ, ಹನುಮಂತ್ ಗುಡಿಕಟ್ಟಿ, ಪ್ರಕಾಶ್ ಕಿತ್ತೂರ್, ಮಂಜುನಾಥ್ ಕಿತ್ತೂರ್, ಪುಷ್ಪಾ ಮಜ್ಜಿಗಿ, ಭಾರತಿ ದಳವಾಯಿ ಸೇರಿದಂತೆ ರಾಯಣ್ಣನವರ ಅಪಾರ ಭಕ್ತರು ಉಪಸ್ಥಿತರಿದ್ದರು. ಮಹಿಳೆಯರು ಕುಂಭ ಹೊತ್ತು ಅದ್ದೂರಿಯಾಗಿ ಸ್ವಾಗತಿಸಿ ಮೆರವಣಿಗೆ ಮಾಡಿದರು. ನಂತರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು ರಕ್ತದಾನ ಸಹ ಮಾಡಿದರು. ವೀರ ರಾಯಣ್ಣನ ತ್ಯಾಗ, ಶೌರ್ಯದ ಸಂದೇಶ ಧಾರವಾಡದಲ್ಲಿ ಮತ್ತೊಮ್ಮೆ ಮೊಳಗಿತು. ಸಂಗೊಳ್ಳಿ ರಾಯಣ್ಣವರ ಒಂದು ಜನ್ಮ ದಿನೋತ್ಸವ ಹಾಗೂ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇವತ್ತು ನಾವು ಅವರ ಒಂದು ಜನ್ಮ ದಿನೋತ್ಸವ ಸವಿ ನೆನಪಾಗಿ ಒಂದು ಬ್ಲಡ್ ಡೊನೇಟ್ ಮತ್ತು ನಮ್ಮ ಸಹೋದರರಾದಂಥ ಮಲ್ಲು ಪೂಜಾರಿ ಅವರು ಕೂಡ ನಂದಗಡದಿಂದ ಇಲ್ಲಿ ರಾಯಣ್ಣವರಿಗೆ ಒಂದು ರಾಯಣ್ಣವರ ಒಂದು ಜ್ಯೋತಿ ತರುವ ಮುಖಾಂತರ ಒಂದು ಆಗಮಿಸಿದ್ರು. ನಾವೆಲ್ಲರೂ ರಾಯಣ್ಣರ ಅಭಿಮಾನಿಗಳು ಅವ್ರನ್ನ ಸ್ವಾಗತಿಸಿದ್ವಿ. ಅದೇ ರೀತಿ ಇವತ್ತು ನಮ್ಮ ಒಂದು ಏನು ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ಒಂದು ಆಳ್ವಿಕೆಯನ್ನು ಶುರು ಮಾಡ್ತಾರೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಒಂದು ಸಂಗೊಳ್ಳಿ ಗ್ರಾಮದಲ್ಲಿ ಒಬ್ಬ ಜನಿಸಿದಂಥ ಪುಟ್ಟ ಬಾಲಕ ವೀರನೇ ಸಂಗೊಳ್ಳಿ ರಾಯಣ್ಣ. ಅದೇ ರೀತಿ 1824ರಲ್ಲಿ ಒಂದು ಆಳ್ವಿಕೆಯನ್ನು ಬ್ರಿಟಿಷರು ಪ್ರಪ್ರಥಮ ಬಾರಿಗೆ ಕಿತ್ತೂರು ಸಂಸ್ಥಾನದ ಮೇಲೆ ಒಂದು ದಾಳಿಯನ್ನು ಮಾಡ್ತಾರೆ. ಅದನ್ನು ಸಹಿಸಿಕೊಳ್ಳಕ್ಕಾಗದೆ ಸಂಗೊಳ್ಳಿ ರಾಯಣ್ಣವರು ಕಾಡು ಮೇಡುಗಳಲ್ಲಿ ಎಲ್ಲರೂ ಸೇರಿ ಒಂದು ಸಂಘಟನೆಯನ್ನು ಕಟ್ಟಿ ಅವರ ಕನಸು ಒಂದಾಗಿತ್ತು. ಸಂಗೊಳ್ಳಿ ರಾಯಣ್ಣವ್ರದ್ದು ಯಾವ ಒಂದು ಸ್ವಾರ್ಥಕ್ಕಾಗಲಿ ತಮ್ಮ ಸ್ವಂತಕ್ಕಾಗಲಿ ಕುಟುಂಬಕ್ಕೋಸ್ಕರ ಯಾವತ್ತೂ ಅವರು ಹೋರಾಡಿಲ್ಲ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಾನವ ಕುಲಕ್ಕೆ ಮತ್ತು ದೇಶಕ್ಕಾಗಿ ಹೋರಾಟ ಮಾಡ್ಯಾರ. ಅಂಥರ ಒಂದು ಸವಿ ಒಂದು ರಾಯಣ್ಣರ ಜನ್ಮದಿನೋತ್ಸವಕ್ಕೆ ನಾವು ಇವತ್ತೆಲ್ಲರೂ ಸೇರಿ ಒಂದು ರಾಯಣ್ಣರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡೀವಿ. ಮತ್ತು ಇವತ್ತು ಏನು ಮುಂದೆ ಬರುವಂಥ ಇದೇ ರೀತಿ ರಾಯಣ್ಣವರ ಕೀರ್ತಿ ಬೆಳಗಲಿ, ಅತಿ ಹೆಚ್ಚು ಅವರ ರಾಯಣ್ಣ ಜನ್ಮದಿನೋತ್ಸವಕ್ಕೆ ಒಂದು ಸಾಮಾಜಿಕ ಚಟುವಟಿಕೆಗಳನ್ನು ಎಲ್ಲರೂ ಯುವಕರು ಹಮ್ಮಿಕೊಳ್ಬೇಕು. ಇವತ್ತು ರಾಯಣ್ಣವರನ್ನು ಯಾವುದೇ ರೀತಿ ಜಾತಿಗೆ ಸೀಮಿತ ಮಾಡಬೇಡ್ರಿ. ರಾಯಣ್ಣಗೆ ಎಲ್ಲ ಜಾತಿಯಲ್ಲಿಯೂ ರಾಯಣ್ಣನ ಅಭಿಮಾನಿಗಳದಾರೆ. ಅವರ ಕೀರ್ತಿ ಪ್ರತಿಯೊಂದು ಮನೆಯಲ್ಲಿ ಬೆಳಗಲಿ. ಮತ್ತು ಚೆನ್ನಮ್ಮ ತಾಯಿ ಹೋರಾಟ ಮಾಡ್ಬೇಕಾರೆ ಸಂಗೊಳ್ಳಿ ರಾಯಣ್ಣ ಬಂದು, ತಾಯಿ ನಾನು ನಿನಗೆ ಸಾಥ್ ಕೊಡ್ತೇನೆ ಅಂತೇಳಿ ಸಂಗೊಳ್ಳಿ ರಾಯಣ್ಣ ಹೇಳ್ತಾನೆ. ಅವಾಗ ಚೆನ್ನಮ್ಮ ತಾಯಿ ನೀ ಬಂದು ಏನು ಮಾಡ್ತೀನಿ ನನ್ನ ಜೊತೆ ಅಂತ ಕೇಳಿದಾಗ ಸಂಗೊಳ್ಳಿ ರಾಯಣ್ಣ ಹೇಳ್ತಾನೆ, ಅವಾಗ ತಾಯಿ ಬ್ರಿಟಿಷರ ಕೆಂಪು ಕೋತಿಗಳ 100 ತಲೆಗಳನ್ನು ತಂದು ನಿನ್ನ ಪಾದಕ್ಕೆ ಅರ್ಪಿಸ್ತೇನೆ. ಆ 100 ತಲೆಯಲ್ಲಿ ಏನಾದರೂ 99 ತಂದು 1 ತಲೆ ಏನಾದರೂ ಕಡಿಮೆ ಆದರೆ ನನ್ನ ರುಂಡವನ್ನು ಕತ್ತರಿಸಿ ನಿನ್ನ ಪಾದಕ್ಕೆ ಅರ್ಪಿಸ್ತೇನೆ ತಾಯಿ ಅಂತೇಳಿ ರಾಜಾರೋಷವಾಗಿ ಸಂಗೊಳ್ಳಿ ರಾಯಣ್ಣ ಹೇಳ್ತಾನೆ. ಅವಾಗ ಕಿತ್ತೂರು ತಾಯಿ ಚೆನ್ನಮ್ಮ ಶವಾಶ್ ಮಗನೆ ಅಂತೇಳಿ ದುಬ್ಬ ಚಪ್ಪರಿಸಿ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಚೆನ್ನಮ್ಮ ತಾಯಿಗೆ ಯಾವತ್ತೂ ತನ್ನ ದತ್ತು ಪುತ್ರ ತೀರ್ಕೊಂಡಾಗ ಅವರಿಗೆ ದುಃಖ ಆಗಲಿಲ್ಲ. ಗಂಡ ದತ್ತು ಪುತ್ರ ಬ್ರಿಟಿಷರ ಗುಲಾಮ ಆದಾಗ ಅವರಿಗೆ ದುಃಖ ಆಗಲಿಲ್ಲ. ಸಂಗೊಳ್ಳಿ ರಾಯಣ್ಣರ ಒಂದು ಬ್ರಿಟಿಷರ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ. ಆ ಸುಳ್ಳು ಸುದ್ದಿ ಏನಂದ್ರೆ, ನೀನು ರಾಯ ಬಂದು ಬಿಡಿಸೋದು ಹೊಕ್ಕೇನೆ ಅಂತ ಏನು ಅಂದ್ಕೊಂಡಿದ್ದೆ, ಆ ರಾಯನ್ನ ನಾವು ಕೊಂದುಬಿಟ್ಟಿವಿ ಅಂತೇಳಿ ಆಗತ್ತಕ್ಕೆ ಚೆನ್ನಮ್ಮ ತಾಯಿ ಆಗತ್ತಕ್ಕೊಳಗಾಗಿ ಅವರು ತಮ್ಮ ಕೈಯಲ್ಲಿರ್ತಕ್ಕಂಥ ಒಂದು ವಜ್ರದ ಉಂಗುರಗಳನ್ನು ಕುಟ್ಟಿ ಪುಡಿ ಮಾಡಿ ಹಾಲಲ್ಲಿ ಬೆರೆಸಿ ಆತ್ಮಹತ್ಯೆಯನ್ನು ಮಾಡ್ಕೊತಾರೆ. ಆ ರಾಯಣ್ಣ ಅವತ್ತಿನಿಂದ ಅವ್ರ ಹೋರಾಟ ನಿರಂತರವಾಗಿ ಆಕತಿ. ಏನು ರಾಯಣ್ಣವ್ರನ್ನ 1831ರಲ್ಲಿ ಗಲ್ಲಿಗೇರಿಸ್ತಾರೆ. 116 ವರ್ಷಗಳ ನಂತರ ನಮಗೆ ಸ್ವತಂತ್ರ ಸಿಗ್ತೈತಿ. ಅಚ್ಚರಿಯ ವಿಷಯ ಏನಪ್ಪ ಅಂತಂದ್ರೆ, ಇವತ್ತು ಅಚ್ಚರಿಯ ವಿಷಯ ಏನಪ್ಪ ಅಂತಂದರೆ, ರಾಯಣ್ಣ ಹುಟ್ಟಿದ ದಿವಸ ಇವತ್ತು ನಾವು ದೇಶದ ಪಾಲಿಗೆ ಸ್ವತಂತ್ರೋತ್ಸವನ ಆಚರಣೆ ಮಾಡ್ತೇವೆ. ಅದೇ ರೀತಿ ಮತ್ತು ರಾಯಣ್ಣವರ ಹುತಾತ್ಮ ಆದ ದಿನಾಚರಣೆ ಈ ದೇಶದ ಪಾಲಿಗೆ ಗಣರಾಜ್ಯೋತ್ಸವ ಆಚರಣೆ ಮಾಡ್ತೇವೆ. ಈ ಒಂದು ರಾಯಣ್ಣರ ಒಂದು ಜನ್ಮದಿನೋತ್ಸವ ಅಂಗವಾಗಿ ಎಲ್ಲರೂ ಸ್ವಾತಂತ್ರ್ಯೋತ್ಸವ ಇಲ್ಲೆಲ್ಲರೂ ಸೇರಿದ್ರಿ. ಎಲ್ಲರೂ ಆಗಮಿಸಿ ಒಂದು ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಎಲ್ಲ ರಾಯಣ್ಣನ ಅಭಿಮಾನಿಗಳು ಏನು ಕೇಳ್ತಾ ಇದ್ದಾರಪ್ಪ ಅಂದರೆ, ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಎಲ್ಲೈತೆ ಅಂತ ಕೇಳ್ತಾರೆ.
ಅದಕ್ಕೆ ನಾವಿವತ್ತು ಎಲ್ಲ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಜಿಲ್ಲಾಡಳಿತಗಳಿಗಾಯ್ತು, ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗಾಯ್ತು, ಸಂಬಂಧಪಟ್ಟ ಅಧಿಕಾರಿಗೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಟೋಟಲಿ ಬಂತೆ ನಮಗೀಗ ಜಾಗ ನಿಗದಿ ಮಾಡೇವು. ನಾವು ಎಲ್ಲರೂ ರಾಯಣ್ಣ ಅಭಿಮಾನಿಗಳೇ, ನಮಗೆ ಇಲ್ಲೇ ರಾಯಣ್ಣನ ಮೂರ್ತಿ ಕುಂದಿರ್ಬೇಕಂತೇಳಿ ನಮ್ಮ ಆಸೆ ಐತಿ. ಅದೊಂದು ಸರ್ಕಾರ ಕೂಡಲೇ ನಿರ್ವಹಿಸ್ಕೊಡ್ಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ನಾವು ಒತ್ತಾಯ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಕಿತ್ತೂರು ಅಂತೇಳಿ, ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಲ್ಬೋದು ಧಾರವಾಡ ಜಿಲ್ಲಾಧ್ಯಕ್ಷರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತಿ ಉತ್ಸವದ ಅಂಗವಾಗಿ ಇವತ್ತು ಪ್ರಪ್ರಥಮ ಬಾರಿಗೆ ಧಾರವಾಡ ನಗರದಲ್ಲಿ ಒಂದು ಈ ಜಯಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡಬೇಕಂತೇಳಿ ಒಂದು ನಂದಗಡದಿಂದ 65 ಕಿಲೋಮೀಟರ್ ಓಟದ ಮುಖಾಂತರ ಮ್ಯಾರಥಾನ್ ಓಟಗಾರ ಮಲ್ಲಪ್ಪ ಪೂಜಾರಿ ಅವರು ಇವತ್ತು ಧಾರವಾಡಕ್ಕೆ ರಾಯಣ್ಣನ ಕ್ರಾಂತಿ ಜ್ಯೋತಿಯನ್ನು ತೆಗೆದುಕೊಂಡು ಬಂದು ಅದೇ ಜ್ಯೋತಿಯನ್ನು ನಾವು ಧಾರವಾಡದ ಪ್ರಮುಖ ಬೀದಿಗಳಲ್ಲಿ ಕುಂಭಮೇಳದೊಂದಿಗೆ ಸಕಲ ವಾದ್ಯಗಳೊಂದಿಗೆ ಸಂಚರಿಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಈ ರೀತಿಯಾಗಿ ಯಶಸ್ವಿಯಾಗಿ ಮಾಡಿದ್ದೇವೆ. ಹಿರಣಿ ಹಾಲು ಮತ್ತು ಮಹಾಸಭಾ ಜಿಲ್ಲಾಧ್ಯಕ್ಷರು ಧಾರವಾಡ. ರಾವಪ್ಪ ಹಿರಣಿ ಹಾಲು ಮತ್ತು ಮಹಾಸಭಾ ಜಿಲ್ಲಾಧ್ಯಕ್ಷರು ಧಾರವಾಡ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.